ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿನ ನಾನು ಬಿಟ್ಕೊಡ್ಬೇಕಾ? ಅಕಸ್ಮಾತ್ ಅವಳು ನಿಜವಾದ ಅಪ್ಪ ಅಮ್ಮ ಬಂದ್ರೆ ಸಿಹಿ ನನ್ನಿಂದ ದೂರ ಆಗ್ಬಿಡ್ತಾಳ. ಇಲ್ಲ, ಅವಳು ಹುಟ್ಟಬೇಕಿದ್ರೆ ಅಪ್ಪ ಅಮ್ಮ ಇರಲಿಲ್ಲ. ಇವಾಗ ಹೇಗೆ ಬರೋಕ್ಕೆ ಸಾಧ್ಯ? ಅಥವಾ ನಾನೇ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಿದ್ದೀನ? ಅಕಸ್ಮಾತ್ ಅಪ್ಪ ಅಮ್ಮ ಬಂದ್ಬಿಟ್ರೆ? ಸಿಹಿ ನನ್ನ ಮಗಳು, ನಾನೇ ಅವಳನ್ನ ಹೆತ್ತು ಬೆಳೆಸಿರೋದು. ನಾನೇ ಅಮ್ಮ, ರಾಮೇ ಅಪ್ಪ. ಇದೇ ಸಿಹಿ ಮನೆ. ನಾನು ಅವಳನ್ನ ದೂರ ಮಾಡ್ಕೊಳಕ್ಕಾಗಲ್ಲ. ಅವಳು ಬೋರ್ಡಿಂಗ್ ಸ್ಕೂಲ್ಗೆ ಹೋದಾಗ ಎಲ್ಲರೂ ಅವಳನ್ನ ತುಂಬ ಮಿಸ್ ಮಾಡ್ಕೊಂಡ್ರು. ಸಿಹಿ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಅವಳು ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬಾರ್ದು ದೇವ್ರೆ. ಐ ನೋ ಶಾಲು, ಇಷ್ಟು ದಿವಸ ಮಗು ಬದುಕೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬದುಕಿದೆ ಅನ್ನೋ ವಿಷಯ ಸಡನ್ನಾಗಿ ಗೊತ್ತಾದಾಗ ಅದು ನಿಜನೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ನೀನಿದ್ಯಾ. ಅದಕ್ಕೆ ನೀನು ಈ ವಿಷಯನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿ ಖುಷಿ ಪಡೋದಕ್ಕಾಗಲಿ ಆಗ್ತಾ ಇಲ್ಲ, ರೈಟ್? ನೀನೆಷ್ಟೇ ಮಗುನ ಹೆರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ನಮ್ಮದೇ ಆದ ಮಗು ಎಲ್ಲೋ ಬದುಕಿದೆ ಅಂತ ಗೊತ್ತಾದಾಗ ನಿನ್ನೊಳಗಿರೋ ತಾಯಿ ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದು ಹೇಗಿದೆಯೋ, ಎಲ್ಲಿದೆಯೋ, ಯಾವಾಗ ಅದನ್ನು ನೋಡ್ತೀನೋ ಅನ್ನೋ ಚಡ್ಪಡಿಕೆ ನಿನ್ನಲ್ಲೂ ಇರುತ್ತೆ. ನನಗೆ ಅರ್ಥ ಆಗುತ್ತೆ ಶಾಲು. ನಮ್ಮದೇ ಆದ ಮಗು ಬೇಕು ಅಂತಂದರೆ ನಿನ್ನ ಕರಿಯರು ಡಿಸ್ಟರ್ಬ್ ಆಗಬಾರ್ದು, ನನ್ನ ಕರಿಯರು ಡಿಸ್ಟರ್ಬ್ ಆಗಬಾರ್ದು ಅಂತ ಅವತ್ತು ಸರೋಗೇಸಿನ ಆಪ್ಟ್ ಮಾಡ್ಕೊಂಡ್ವಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೀನಿ ನಾನು ಹೇಳಿದ್ದೆ ಅಲ್ವಾ, ನನಗೆ ಮುದ್ದಾದ ಒಂದು ಹೆಣ್ಮಗು ಬೇಕು ಅಂತ. ಅದಕ್ಕೆ ನೀನು ಇಲ್ಲ ಶ್ಯಾಮ್, ನಮ್ಮ ಗಂಡು ಮಗುನೇ ಆಗೋದು ಅಂತ ಚಾಲೆಂಜ್ ಮಾಡಿದೆ. ಅದೆಲ್ಲ ಈಗಷ್ಟೇ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ನಮ್ಮ ಮಗಳು ಯಾವಾಗ ಅವಳನ್ನ ನೋಡ್ತೀನೋ ಅವಳು ನನಗೆ ಬೇಕು. ಅವಳು ನಮಗೆ ಬೇಕು ಶಾಲು. ಅವಳನ್ನ ತಪ್ಕೋಬೇಕು, ಮುತ್ತಾಡಬೇಕು. ನಿನಗೂ ಹಾಗೆ ಅನಿಸ್ತಿದೆ ಅಲ್ವಾ? ಕೇಳೋದೇನು, ನಿನಗೂ ಹಾಗೆ ಅನಿಸ್ತಿದೆ. ಏನು ನೀನು ಮಗಳು ಮಗಳು ಅಂತಿದ್ಯಾ, ಆದರೆ ಆ ಮಗು ಬದುಕೇ ಇಲ್ಲ ಅಂತ ನಿನಗೆ ಸುಳ್ಳು ಹೇಳಿದ್ದೆ ನಾನು. ನೀನು ಈ ಥರ ಆಡ್ತಿರೋದು ನೋಡ್ತಿದ್ರೆ ನನಗೀಗ ಭಯ ಆಗ್ತಿದೆ ಶ್ಯಾಮ್. ನನ್ನ ಒದ್ದಾಟ ನಿನಗೇನು ಗೊತ್ತು? ವಾಟ್ ಯು ಸೀಕ್ ಈಸ್ ಸೀಕಿಂಗ್ ಯು ಅಂತ 13ನೇ ಶತಮಾನದ ಕವಿ ರೂಮಿ ಹೇಳ್ತಾನೆ. ನಮ್ಮ ಮಗಳು ನಾವು ಬರ್ತಿದ್ದೀವಿ ಅಂತ ಕಾಯ್ತಿದ್ದಾಳೋ ಏನೋ. ಆದರೆ ಶ್ಯಾಮ್, ಅವಳ ಲೈಫ್ ಈಗ ಎಲ್ಲೋ ಒಂದು ಕಡೆ ಸೆಟಲ್ ಆಗಿರತ್ತಲ್ವಾ, ನಾವು ಯಾಕೆ ಅದನ್ನು ಡಿಸ್ಟರ್ಬ್ ಮಾಡಬೇಕು? ಹಾಗಂತ ನಾವು ಸುಮ್ಮನಿರ್ಬೇಕಾ? ನೋವೇ ಶಾಲು, ನಮ್ಗೆ ಆ ಮಗು ಬೇಕು. ನಂಗೆ ಅರ್ಥ ಆಗುತ್ತೆ ಶ್ಯಾಮ್, ಆದರೆ ಆ ಸರೋಗೇಟ್ ಮದರೇ ಆ ಮಗುನ ತನ್ನ ಮಗು ಅಂತ ಅನ್ಕೊಂಡು ಬೆಳೆಸಿದಾಳಲ್ವಾ, ಮಗುನು ಅವಳೇ ತಾಯಿ ಅಂತ ಅನ್ಕೊಂಡಿರುತ್ತೆ. ನಾವೀಗ ಮಧ್ಯ ಹೋಗಿ ಮಗು ಬೇಕು ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಶ್ಯಾಮ್, ಇನ್ನೊಂದ್ಸಲ ಯೋಚನೆ ಮಾಡು. ಇಲ್ಲಿ ಯೋಚನೆ ಮಾಡೋದೇನೂ ಇಲ್ಲ ಶಾಲು, ವಿ ಆರ್ ಲಿವಿಂಗ್ ಅಷ್ಟೇ. ನೋಡು, ಈ ಚಾಂದಿಂಗ್ ಮಾತ್ರ ಅಲ್ಲ, ನನಗೂ ಅಜ್ಜಿ ಮನೆನೇ. ಅಜ್ಜಿ ನಮಗೆ ಅಂತ ಕೊಟ್ಟಿರೋ ಮನೇಲಿ ನನಗೂ ರೈಟ್ಸ್ ಇರುತ್ತಲ್ವಾ? ಹಬ್ಬದ ದಿನ ಹೀಗೆ ಮನೆ ಬಿಟ್ಟು ಹೋಗೋದು ಏನು ಚೆನ್ನಾಗಿರುತ್ತೆ ಶ್ಯಾಮ್. ನಾನು ಹಬ್ಬನ ಹೇಗೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸರಿ, ಅದ್ಬಿಡು. ನಿನ್ನ ಕರಿಯರ್ ಬಗ್ಗೆ ಆದರೂ ಯೋಚನೆ ಮಾಡಿದ್ಯಾ? ಹೊಸದಾಗಿ ಮನೇಲಿ ಕ್ಲಿನಿಕ್ ಸೆಟಪ್ ಮಾಡಿದ್ದೀವಿ. ನಿನ್ನ ಪೇಷಂಟ್ಸ್ ಎಲ್ಲರೂ ಇಲ್ಲೇ ಬರ್ತಿದ್ದಾರೆ. ಏನೇ ಆದರೂ ನಿನ್ಗೆ ಅವರೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸಡನ್ನಾಗಿ ನೀನಿಲ್ಲ ಅಂದರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ನೀನು ಹೇಳೋದು ನಿಜ. ಸದ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಟ್ ನಾನು ಬೇರೆ ಕಡೆ ಕ್ಲಿನಿಕ್ ಸೆಟಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ನಾವು ಕೆನಡಾದಿಂದ ಬಂದಮೇಲೆ ಬೇರೆ ಕಡೆ ಮನೆ ಮಾಡ್ಕೊಂಡಿರೋದೇ ಬೆಟರ್ ಅಂತ ನನಗೆ ಯಾವಾಗಲೂ ಅನಿಸಿತ್ತು. ಬಟ್ ನೀನೇ ನಿಮ್ಮ ಅಜ್ಜಿ ಮನೆ ಅನ್ನೋ ಸೆಂಟಿಮೆಂಟ್, ನಿನ್ನ ತಂಗಿ ಒಬ್ಬಳೇ ಇರ್ತಾಳೆ ಅನ್ನೋ ಕನ್ಸರ್ನ್, ಅದು ನನಗೆ ಗೊತ್ತಿದ್ರಿಂದ ನಾನು ಇಲ್ಲಿರೋದಕ್ಕೆ ಒಪ್ಕೊಂಡೆ. ಬಟ್ ಈಗ ನಿನ್ನ ತಂಗಿ ಚಾಂದಿನಿಗೆ ನಾವಿಲ್ಲಿರೋದು ಇಷ್ಟ ಇಲ್ಲ. ಆ್ಯಂಡ್ ಮೋರೋವರ್ ನಮ್ಮ ಜೊತೆಗೆ ಎತ್ಕೊಂಡು ನಮ್ಮ ಬೆನ್ನಿಂದನೇ ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ಯಾವುದೋ ಬೇಡದಿರೋ ವಿಚಾರಕ್ಕೆ ಮೂಗು ತೋರಿಸೋ ಜೊತೆ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರ ಹತ್ರ ಹೋಗಿ ನಮ್ಮ ಪಾಸ್ಟ್ ಬಗ್ಗೆ ವಿಚಾರಿಸಿದ್ದಾಳೆ. ಇದು ಸರಿನಾ? ನನ್ನ ಪ್ರಕಾರ ದೊಡ್ಡ ಅಪರಾಧ ಇದೆ. ನನ್ಗೆ ಯಾವತ್ತೂ ಅವಳನ್ನ ಕ್ಷಮಿಸಲ್ಲ. ಶ್ಯಾಮ್, ಐ ಆಮ್ ನಾಟ್ ಸಪೋರ್ಟಿಂಗ್ ಹರ್. ಅವಳು ಮಾಡಿರೋದು ತಪ್ಪೇ, ನನಗೂ ಬೇಜಾರಾಗಿದೆ. ಬಟ್ ಅದನ್ನ ನಮ್ಮಲ್ಲೇ ಸಾರ್ಟ್ ಮಾಡ್ಕೊಳ್ಳೋಣ. ಅದು ಬಿಟ್ಟು ಈಗ ಮನೆ ಬಿಟ್ಟು ಹೋಗೋಣ ಅಂತ ಹೊರಟ್ರೆ ಎಲ್ಲಿ ಹೋಗೋದು? ಐ ಡೋಂಟ್ ನೋ, ಬಟ್ ನಾನಂತೂ ಹೋಗ್ತಾ ಇದ್ದೀನಿ. ಪ್ರಾಕ್ಟಿಕಲಿ ಯೋಚನೆ ಮಾಡು ಶ್ಯಾಮ್. ಇನ್ನಿಲ್ಲಿ ಯೋಚಿಸೋಕೆ ಏನೂ ಇಲ್ಲ ಶಾಲು. ನಾನೆಲ್ಲ ಡಿಸೈಡ್ ಮಾಡಿದ್ದೀನಿ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಬರಲ್ಲ ಅಂತ ಹೇಳೋಕ್ಕಾಗತ್ತಾನೆ? ಇರೋದಕ್ಕೊಂದು ಮನೆ, ಬದುಕೋದಕ್ಕೊಂದು ಖುಷಿಯಾದ ಜೀವನ ಅಂತೂ ನಮಗಿದ್ದೇ ಇರುತ್ತೆ. ಎಲ್ಲಿ ಹೋದ್ರೂ ಇರುತ್ತೆ. ನನ್ನ ನಂಬಿ ಬರ್ಬೋದು ನೀನು. ನಿನ್ನ ನಂಬದೆ ನಿನ್ ಜೊತೆ 10 ವರ್ಷ ಸಂಸಾರ ಮಾಡಿದ್ನ ನಾನು. ಏನೇ ಆದರೂ ಒಳ್ಳೇದಕ್ಕೆ ಅಂತ ಅನ್ಕೋಶಾಲು. ನನ್ನ ಜೊತೆ ಬಾ ಅಂತ ಕರಿತಾ ಇದ್ದೀನಿ, ಆದರೆ ಫೋರ್ಸ್ ಮಾಡಲ್ಲ. ಅರ್ಚನೆ ಮಾಡಿಸ್ಬೇಕಿತ್ತು. ಅಸ್ಯ ಯಜಮಾನಸ್ಯ ಗೋತ್ರೋತ್ಪನ್ನಸ್ಯ ಸಿಹಿ ಸಿಹಿ ನಾಮಧೇಯ ರಾಶಿ ರೇವತಿ ರೇವತಿ ನಕ್ಷತ್ರ ಮೀನ ರಾಶಿ ಜಾತಸ್ಯ ತಂದೆ ಶ್ರೀರಾಮ್ ದೇಸಾಯಿ, ಶ್ರೀರಾಮ್ ದೇಸಾಯಿ ನಾಮಧೇಯ ತಾಯಿ ಸೀತಾ ಶ್ರೀರಾಮ್ ದೇಸಾಯಿ, ಸೀತಾ ಶ್ರೀರಾಮ್ ದೇಸಾಯಿ ನಾಮಧೇಯ ಸಹ ಕುಂಭಾನಾಂ ಕ್ಷೇಮಸ್ತರೇ ವಿಜಯ ಜಯ ಶುಭಾಭ್ಯಾನಂದಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ನೆನ್ನೆ ಮನ್ಸಿನ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆದರೆ ಈಗ ಕನ್ಫ್ಯೂಷನ್ಗೆ ಭಯಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ಬರ್ದೇ ಇರೋ ಅಪ್ಪ ಅಮ್ಮ ಈಗ ಮಗುನ ಹುಡ್ಕೊಂಡು ಬರ್ತಾರ? ಇಲ್ಲ. ಸಿಹಿ ಎಷ್ಟೇ ದೊಡ್ಡವಳಾದರೂ ಅವಳಿಗಮ್ಮ ನಾನೇ, ಅಪ್ಪ ರಾಮೇ. ಇಷ್ಟನ್ನ ಕರುಣಿಸು ದೇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.